Now let us take the other type of question, that is solving the simultaneous linear equation in two variables. ಅಂದರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ. ಅಂದರೆ ಎರಡು ಸೈಮಲ್ಟೇನಿಯಸ್ ಇಕ್ವೇಷನ್ ಕೊಟ್ಟಾಗ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಬಟ್ ಸೈಮಲ್ಟೇನಿಯಸ್ ಇಕ್ವೇಷನ್ ಅಂದರೆ ಜನರಲ್ ಫಾರ್ಮ್ ಹೇಗಿರುತ್ತೆ ಅಂದರೆ ದಟ್ ಈಸ್ ಟೂ ಲೀನಿಯರ್ ಇಕ್ವೇಷನ್ಸ್ ಆಫ್ ದಿ ಫಾರ್ಮ್ a1x plus b1y is equal to c1 and a2x plus b2y is equal to c2, and this is called simultaneous equation. Solve the simultaneous equation 4x plus 7y is equal to 29 and x plus 3y is equal to 11. There are two methods for solving the equation. ನಿಮ್ಗೆ ಗೊತ್ತಿದೆ ಎರಡು ರೀತಿಯಲ್ಲಿ ಈ ಸಮೀಕರಣವನ್ನು ಬಿಡಿಸಲಿಕ್ಕೆ ಆಗುತ್ತೆ. The first method is substitution method. Substitution method ಅಂದ್ರೇನು? ಆದೇಶ ವಿಧಾನ. ಎರಡನೇ ಮೆಥಡ್ ಯಾವುದು? ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಅಂದರೆ ವರ್ಜಿಸುವ ವಿಧಾನ. ಈ ಎರಡು ಮೆಥಡನ್ನು ಅಪ್ಲೈ ಮಾಡಿ ನಾವು ಈ ಸಮೀಕರಣವನ್ನು ಬಿಡಿಸ್ಲಿಕ್ಕಾಗುತ್ತೆ. ನಾವು ಹೆಚ್ಚಾಗಿ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೂ ಸಹ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಈಗ ಮೊದಲಿಗೆ ನಾವು ಎಲಿಮಿನೇಷನ್ ಮೆಥಡಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವ. ಈಗ ಎಲಿಮಿನೇಷನ್ ಮೆಥಡ್ ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟಿಗೆ ಕೊಟ್ಟಿರೋ ಇಕ್ವೇಷನನ್ನು ನಾನು ಬರ್ಕೊಳ್ತೀನಿ. 4x plus 7y is equal to 29 and x plus 3y is equal to 11. ಇಲ್ಲಿ ಎಲಿಮಿನೇಟ್ ಮಾಡಬೇಕಂದ್ರೆ ನಾವು ಎಕ್ಸ್ ಅಥವಾ ವೈ ಯಾವ್ದಾದ್ರು ಒಂದು ವೇರಿಯೇಬಲನ್ನು ಎಲಿಮಿನೇಟ್ ಮಾಡಬೇಕು. ಈಗ ಮೊದಲಿಗೆ ಎಕ್ಸ್ ಎಲಿಮಿನೇಟ್ ಮಾಡೋದು ಹೇಗಂತ ಹೇಳ್ತೀನಿ. ಈ ಎಕ್ಸ್ನ ಕೊಯಿಫಿಷಿಯಂಟ್ ಎಷ್ಟಿದೆ? ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. ಎಕ್ಸ್ನ ಕೊಯಿಫಿಷಿಯಂಟ್ ಎಷ್ಟು? 1. ಈ ಫಸ್ಟ್ ಇಕ್ವೇಷನಲ್ಲಿ ಎಕ್ಸ್ನ ಕೊಯಿಫಿಷಿಯಂಟ್ ಎಷ್ಟಿದೆ? 4 ಇದೆ. ಹಾಗಾಗಿ ಇಕ್ವೇಷನ್ 1ಗೆ 1 ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಎರಡನೇ ಇಕ್ವೇಷನನ್ನು ಎಕ್ಸಿನ ಕೊಯಿಫಿಷಿಯಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಆಗ ಏನಾಗುತ್ತೆ? ಫಸ್ಟ್ ಇಕ್ವೇಷನಿಗೆ 1 ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇಕ್ವೇಷನ್ ಬರುತ್ತೆ. ಅಂದರೆ 4x plus 7y is equal to 29 ಬರುತ್ತೆ. ಎರಡನೇ ಇಕ್ವೇಷನಿಗೆ ಫಸ್ಟ್ ಇಕ್ವೇಷನನ್ನು ಎಕ್ಸಿನ ಕೊಯಿಫಿಷಿಯಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸಿನ ಕೊಯಿಫಿಷಿಯಂಟ್ ಎಷ್ಟಿದೆ? 4 ಇದೆ. ಹಾಗಾಗಿ ಫಸ್ಟ್ ಇಕ್ವೇಷನಿನ ಎಕ್ಸಿನ ಕೊಯಿಫಿಷಿಯಂಟನ್ನು ಎರಡನೇ ಇಕ್ವೇಷನಿಗೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಮಲ್ಟಿಪ್ಲೈ ದಿ ಸೆಕೆಂಡ್ ಇಕ್ವೇಷನ್ ಬೈ 4. ಇಕ್ವೇಷನ್ 2ಗೆ 4 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 4 into x 4x plus 4 into 3y 12y is equal to 44. ಎರಡನೇ ಇಕ್ವೇಷನ್ಗೆ 4 ಮಲ್ಟಿಪ್ಲೈ ಮಾಡಿದ್ರೆ 4x plus 11y is equal to 24 ಬರುತ್ತೆ. ಈಗ ಈ ಎರಡು ಇಕ್ವೇಷನನ್ನು ಸಾಲ್ವ್ ಮಾಡಿ ನಾವು y ವ್ಯಾಲ್ಯೂನ ನೋಡಬೇಕು. ಯಾಕಂದರೆ ಇಲ್ಲಿ ಎಕ್ಸಿನ ಕೊಯಿಫಿಷಿಯಂಟ್ ನೋಡಿ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಎರಡು ಸೇಮ್ ಬರುವ ಹಾಗೆ ನಾವು ಮಾಡ್ಕೊಳ್ಬೇಕು. ಸೇಮ್ ಬರುವುದು ತುಂಬ ಸುಲಭ. ಇದರ ಎಕ್ಸಿನ ಕೊಯಿಫಿಷಿಯಂಟಿನ ಇದಕ್ಕೆ, ಇದರ ಎಕ್ಸಿನ ಕೊಯಿಫಿಷಿಯಂಟನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಅದೆರಡು ಸೇಮ್ ಆಗಿಬಿಡುತ್ತೆ. ಒಂದ್ಸರಿ ಎಕ್ಸಿನ ಕೊಯಿಫಿಷಿಯಂಟ್ ಸೇಮ್ ಆದಾಗ ನಾವೇನು ಮಾಡ್ಬೋದು ಅಂದರೆ ಸಬ್ಸ್ಟ್ರಾಕ್ಟ್ ಮಾಡೋದಾಯಿತು. ಇಕ್ವೇಷನ್ನ ಕಡಿಬೇಕು. ಯಾವುದರಿಂದ ಯಾವುದನ್ನು ಬೇಕಾದ್ರೂ ಕಡಿಬೋದು. ನಾನು ಇದ್ದ ಆರ್ಡರ್ಲೇ ಕಡಿತೀನಿ. ಇಕ್ವೇಷನ್ 3 ಮೈನಸ್ ಇಕ್ವೇಷನ್ 4 ಮಾಡ್ತೀನಿ. ಇಕ್ವೇಷನ್ 3 ಮೈನಸ್ ಇಕ್ವೇಷನ್ 4 ಮಾಡಿದರೆ 4x ಮೈನಸ್ 4x ಕ್ಯಾನ್ಸಲ್ ಆಯಿತು. 7y ಮೈನಸ್ 12y, 7y ಮೈನಸ್ 12y ಅಂತ ಎಷ್ಟು ಉಳಿತದೆ? ಮೈನಸ್ 5y. 29 ಮೈನಸ್ 44 is equal to ಮೈನಸ್ 15. ಅಂದರೆ ಮೈನಸ್ 5y is equal to ಮೈನಸ್ 15 ಅಂತ ಬರುತ್ತೆ. ಈಗ y ವ್ಯಾಲ್ಯೂ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. y ವ್ಯಾಲ್ಯೂ ಎಷ್ಟು? 3. ಈ y ವ್ಯಾಲ್ಯೂವನ್ನು ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನೀವು. ಬೈ ಸಬ್ಸ್ಟಿಟ್ಯೂಟಿಂಗ್ y equal to 3 ಇನ್ ಇಕ್ವೇಷನ್ 1 ಏನಾಗುತ್ತೆ? 4x plus 7y is equal to 29, ಅದು ಇಕ್ವೇಷನ್ 1. ಅಲ್ಲಿ y equal to 3 ಹಾಕಿದರೆ 4x plus 7 into 3 is equal to 29. 4x is equal to 29 minus 21 and x is equal to 8 divided by 4, x equal to 2. ಹಾಗಾಗಿ ನಮಗೆ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಎರಡು ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್. ಈ ಥರ ನಿಮಗೆ ತುಂಬ ಇಕ್ವೇಷನ್ಸ್ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಆಗ ನಾವು ಇಲ್ಲಿ ಹೇಗೆ ನೀವು ಸಾಲ್ವ್ ಮಾಡ್ತೀರಿ ಅನ್ನೋದಕ್ಕಿಂತನೂ ನಿಮ್ಮ ಆನ್ಸರ್ ಸರಿ ಇದೆ ಅನ್ನೋದನ್ನು ನೋಡ್ತೀವಿ. ಹಾಗಾಗಿ ನಿಮಗೆ ಈ ಮೆಥಡ್ ಗೊತ್ತಿರಬೇಕಾಗುತ್ತೆ. ಈಗ ನೆಕ್ಸ್ಟ್ ಮೆಥಡಿಗೆ ಬರೋಣ, ಸಬ್ಸ್ಟಿಟ್ಯೂಷನ್ ಮೆಥಡ್. ಈ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನಾವು ಎಕ್ಸ್ ಅಥವಾ ವೈ ವ್ಯಾಲ್ಯೂವನ್ನು ಒಂದು ಇಕ್ವೇಷನಿಂದ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಯಾವುದಾದ್ರು ಒಂದು ಇಕ್ವೇಷನಿಗೆ. ಈಗ ಇಲ್ಲಿ 4x plus 7y is equal to 29 ಮತ್ತು x plus 3y is equal to 11 ಇದು ಕೊಟ್ಟಿರುವಂಥ ಇಕ್ವೇಷನ್ 1, ಇಕ್ವೇಷನ್ 2. ಇದರಲ್ಲಿ ನಾವು ಈ ಎಕ್ಸಿನ ಬೆಲೆ
ಈಸಿಯಾಗಿ ಸೆಕೆಂಡ್ ಇಕ್ವೇಷನ್ ಇಂದ ಫೈಂಡ್ ಔಟ್ ಮಾಡ್ಬೋದು. ಇಟ್ ಈಸ್ ಈಸಿ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಬೈ ದಿ ಸೆಕೆಂಡ್ ಇಕ್ವೇಷನ್. ಎಕ್ಸಿನ ವ್ಯಾಲ್ಯೂ ಎಷ್ಟು? 11 ಮೈನಸ್ 3y. 11 ಮೈನಸ್ 3y ಅನ್ನು ಇಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಜಾಗದಲ್ಲಿ 11 ಮೈನಸ್ 3y ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಇಕ್ವೇಷನ್ 1 ನಲ್ಲಿ ಹೇಗಿದೆ? 4x ಪ್ಲಸ್ 7y ಇಸ್ ಈಕ್ವಲ್ ಟು 29. ಎಕ್ಸ್ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? 11 ಮೈನಸ್ 3y ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಇದನ್ನು ಸಿಂಪ್ಲಿಫೈ ಮಾಡ್ರಾಯ್ತು. 4 ಇಂಟು 11 ಎಷ್ಟು? 44 ಮೈನಸ್ 4 ಇಂಟು 3y ಅಂದರೆ ಮೈನಸ್ 12y ಪ್ಲಸ್ 7y ಇಸ್ ಈಕ್ವಲ್ ಟು 29. ಇದನ್ನು ರೀಅರೇಂಜ್ ಮಾಡಿದರೆ y ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ 44 ಮೈನಸ್ 12y ಪ್ಲಸ್ 7y ಇಸ್ ಈಕ್ವಲ್ ಟು 29. ಇಟ್ ಈಸ್ 44 ಮೈನಸ್ 29 ಇಸ್ ಈಕ್ವಲ್ ಟು ಪ್ಲಸ್ 5y ಅಥವಾ 5y ಇಸ್ ಈಕ್ವಲ್ ಟು 15 ಆ್ಯಂಡ್ y ಇಸ್ ಈಕ್ವಲ್ ಟು 3. ಯು ಗಾಟ್ ದಿ ವ್ಯಾಲ್ಯೂ ಆಫ್ y. ಈ y ವ್ಯಾಲ್ಯೂವನ್ನು ಯಾವುದಾದ್ರು ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ ಎಕ್ಸ್ ಈಕ್ವಲ್ ಟು 11 ಮೈನಸ್ 3y ಅಂತ ನಮ್ಗೆ ಆಲ್ರೆಡಿ ಬರ್ಕೊಂಡಿದ್ದೀವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಾಯಿತು. ಎಕ್ಸ್ ಇಸ್ ಈಕ್ವಲ್ ಟು 11 ಮೈನಸ್ 3 ಇಂಟು 3, ಎಕ್ಸ್ ಇಸ್ ಈಕ್ವಲ್ ಟು 2. ಆ್ಯಂಡ್ ದಿಸ್ ಈಸ್ ದಿ ಸೆಕೆಂಡ್ ಮೆಥಡ್ ಆಫ್ ಸಾಲ್ವಿಂಗ್ ದಿ ಟೂ ಲೀನಿಯರ್ ಸೈಮಲ್ಟೇನಿಯಸ್ ಇಕ್ವೇಷನ್. ಆ್ಯಂಡ್ ಇಲ್ಲಿ ಎಕ್ಸ್ ಈಕ್ವಲ್ ಟು 2 ಆ್ಯಂಡ್ y ಇಸ್ ಈಕ್ವಲ್ ಟು 3 ಈಸ್ ದಿ ಆನ್ಸರ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಈಗ ಸೈಮಲ್ಟೇನಿಯಸ್ ಇಕ್ವೇಷನ್ ಕೊಟ್ಟಾಗ ನಮಗೆ ಬೇರೆ ಬೇರೆ ಸಿಚುವೇಶನ್ಸ್ ಬರುತ್ತೆ. ಆ ಮೂರು ಸಿಚುವೇಶನ್ಸನ್ನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಸಿಸ್ಟಮ್ ವಿತ್ ಅಟ್ಲೀಸ್ಟ್ ಒನ್ ಸೊಲ್ಯೂಷನ್ ಆರ್ ಕಾಲ್ಡ್ ಕನ್ಸಿಸ್ಟೆಂಟ್ ಸಿಸ್ಟಮ್ಸ್. ಅಂದರೆ 2 ಸೈಮಲ್ಟೇನಿಯಸ್ ಇರ್ಬೋದು ಅಥವಾ 3 ಇರ್ಬೋದು ಇಕ್ವೇಷನ್ ವಿತ್ 3 ಅನ್ನೋನ್ ಇರ್ಬೋದು. ನಾವೀಗ 2 ಇಕ್ವೇಷನ್ಸ್ ವಿತ್ 2 ಅನ್ನೋನ್ಸ್ ತಗೊಂಡಾಗ ಆ್ಯಂಡ್ ಸಿಸ್ಟಮ್ಸ್ ವಿತ್ ಅಟ್ಲೀಸ್ಟ್ ಒನ್ ಸೊಲ್ಯೂಷನ್, ಕನಿಷ್ಠ ಒಂದು ಸೊಲ್ಯೂಷನ್ ಆರು ಇದ್ದರೆ ಅದನ್ನು ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ 2 ಸೈಮಲ್ಟೇನಿಯಸ್ ಇಕ್ವೇಷನ್ ಕೊಟ್ಟಾಗ ನಮಗೆ 3 ಸಿಚುವೇಶನ್ಸ್ ಬರುತ್ತೆ. ಒಂದು ದೆರ್ ಈಸ್ ನೋ ಸೊಲ್ಯೂಷನ್, ಮತ್ತೊಂದು ಇನ್ಫೈನೈಟ್ ಸೊಲ್ಯೂಷನ್, ಮತ್ತೊಂದು ಯುನೀಕ್ ಸೊಲ್ಯೂಷನ್. ಅಂದರೆ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಹಾಗಾಗಿ ಒಂದೇ ಸೊಲ್ಯೂಷನ್ ಯಾವಾಗಿರುತ್ತೆ, ಯಾವ ಸಿಚುವೇಷನಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ ಇರುತ್ತೆ, ಯಾವಾಗ ಸೊಲ್ಯೂಷನ್ ಇರುವುದಿಲ್ಲ ಅನ್ನೋದನ್ನು ನೀವು ಅನಲೈಸ್ ಮಾಡಲಿಕ್ಕೆ ಜಾಮೆಟ್ರಿಕಲ್ ಇಂಟರ್ಪ್ರಿಟೇಷನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಈಗ ಈ ಇಕ್ವೇಷನ್ ನೋಡಿ, ಇಲ್ಲಿ 2 ಸೈಮಲ್ಟೇನಿಯಸ್ ಇಕ್ವೇಷನ್ ಇದೆ. ಒಂದು y ಈಕ್ವಲ್ ಟು 2x ಮೈನಸ್ 4, ಮತ್ತೊಂದು 2x ಮೈನಸ್ 3y ಈಕ್ವಲ್ ಟು 0. 2 ಇಕ್ವೇಷನ್ಸ್ನ ಇಲ್ಲಿ ತಗೊಂಡಿದ್ದೀನಿ. ಈ 2 ಇಕ್ವೇಷನ್ ಒಂದು ಲೈನ್ ಆಗಿರುತ್ತೆ. ನಿಮಗೆ ಲೈನನ್ನು ಡ್ರಾ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಈ ಲೈನನ್ನು ಡ್ರಾ ಮಾಡಿದಾಗ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದರೆ 3,2 ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ದಟ್ ಈಸ್ ಆ್ಯಕ್ಚುಲಿ ದ ಸೊಲ್ಯೂಷನ್ ಆಫ್ ದಿ ಇಕ್ವೇಷನ್. ಈ 2 ಇಕ್ವೇಷನಿನ ಸೊಲ್ಯೂಷನ್ ಆಗಿರುತ್ತೆ. ಈ ಸೈಮಲ್ಟೇನಿಯಸ್ ಇಕ್ವೇಷನ್ನೇ x ಈಕ್ವಲ್ ಟು 3 ಆ್ಯಂಡ್ y ಇಸ್ ಈಕ್ವಲ್ ಟು 2 ಈಸ್ ದಿ ಸೊಲ್ಯೂಷನ್ ಆಫ್ ದೀಸ್ 2 ಸೈಮಲ್ಟೇನಿಯಸ್ ಇಕ್ವೇಷನ್. ಇಲ್ಲಿ ಈ ಸಿಚುವೇಷನಲ್ಲಿ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. Sometimes systems consist of 2 linear equations that are equivalent. If this is the case, the 2 lines are the same and when graphed they will coincide. ಅಂದರೆ 2 ಇಕ್ವೇಷನ್ಸ್ ನೋಡುವಾಗ ಮಾತ್ರ ಬೇರೆ ಬೇರೆ ಥರ ಕಾಣಿಸುತ್ತೆ, ಬಟ್ 2 ಇಕ್ವೇಷನ್ ಒಂದೇ ಆಗಿರುತ್ತೆ. ಅಂಥ ಸಿಚುವೇಷನಲ್ಲಿ ಅದನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಹೋದಾಗ ನಮಗೆ ಅಲ್ಲಿ ಸೊಲ್ಯೂಷನ್ಸ್ ಕಾಣಿಸೋದಿಲ್ಲ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ಬಟ್ ಆ ಸಿಚುವೇಷನಲ್ಲಿ ದೆರ್ ಆರ್ ಇನ್ಫೈನೆಟ್ಲಿ ಮೆನಿ ಪಾಯಿಂಟ್ಸ್. ಅಂದರೆ ಎಲ್ಲ ಪಾಯಿಂಟ್ಸ್, ಲೈನ್ ಮೇಲೆ ಇರುವಂಥ ಎಲ್ಲ ಪಾಯಿಂಟು ಸೊಲ್ಯೂಷನ್ ಆಗಿರುತ್ತೆ. ಇಕ್ವೇಷನ್ಸ್ ನಮಗೆ ಅದು ಒಂದೇ ಇಕ್ವೇಷನ್ ಆಗಿರುತ್ತೆ, ಬಟ್ ಕಾಣಿಸುವಾಗ ಮಾತ್ರ ಬೇರೆ ಬೇರೆ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ 2 ಲೈನ್ಸ್ ಇದೆ. ಇದು ಒಂದು ಇಕ್ವೇಷನ್ 4x ಮೈನಸ್ 3y ಮೈನಸ್ 12 ಈಕ್ವಲ್ ಟು 0. ಇನ್ನೊಂದು 8x ಮೈನಸ್ 6y ಮೈನಸ್ 24 ಈಕ್ವಲ್ ಟು 0. ಇದು 2 ಲೀನಿಯರ್ ಇಕ್ವೇಷನ್. ಇದರಲ್ಲಿ ನಿಮಗೆ ಎಕ್ಸ್ ಮತ್ತು ವೈ ಕೋಎಫಿಷಿಯಂಟ್ ಇಲ್ಲಿ ಬೇರೆ ಇದೆ, ಇಲ್ಲೇ ಬೇರೆ ಇದೆ ಅನ್ನುವಾಗಿರುತ್ತೆ. ಆದರೆ ಈ ಫಸ್ಟ್ 4x ಮೈನಸ್ 3y ಮೈನಸ್ 12 ಈಕ್ವಲ್ ಟು 0 ಅನ್ನುವಂಥ ಇಕ್ವೇಷನಿಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡಿ. 4x ಇಂಟು 2 ಎಷ್ಟು? 8x. ಮೈನಸ್ 3y ಇಂಟು 2 ಎಷ್ಟು? ಮೈನಸ್ 6y. ಮೈನಸ್ 12 ಇಂಟು 2 ಎಷ್ಟು? ಮೈನಸ್ 24. ಹಾಗಾಗಿ ಇದಕ್ಕೆ ನೀವು 2 ಇಂದ ಮಲ್ಟಿಪ್ಲೈ ಮಾಡಿದರೆ ಇದೇ ಇಕ್ವೇಷನ್ ಬರುತ್ತೆ. ಅಂದರೆ ಈ ಇಕ್ವೇಷನ್ ಎರಡು ಒಂದೇ. ನೋಡುವಾಗ ಮಾತ್ರ ನಿಮಗೆ ಇಟ್ ಸೀಮ್ಸ್ ಟು ಬಿ ಡಿಫ್ರೆಂಟ್ ಇಕ್ವೇಷನ್. ಅಂದರೆ ಇಫ್ ಯು ಪ್ಲಾಟ್ ದಿ ಲೈನ್ ದೇ ವಿಲ್ ಕೋಯಿನ್ಸೈಡ್. ಅಂದರೆ ಇದು ಎರಡೂ ಸ್ಯಾಟಿಸ್ಫೈ ಮಾಡುವಂಥ ಪಾಯಿಂಟ್ಸ್ ಯಾವುದು ಹೇಳಿದ್ರೆ ಈ ಲೈನ್ ಮೇಲಿರುವಂಥ
ಪಾಯಿಂಟ್ಗಳೆಲ್ಲವೂ ಈ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಈ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಇಂಥ ಸಿಚುವೇಶನಲ್ಲಿ ಸಹ ಇಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್. ಇಲ್ಲಿ ಇಕ್ವೇಷನ್ಗೆ ನಮಗೆ ಕನ್ಸಿಸ್ಟೆಂಟ್ ಇಕ್ವೇಷನ್ ಆಗಿರುತ್ತೆ, ಯಾಕಂದ್ರೆ ಇಲ್ಲಿ ದೇರ್ ಇಸ್ ಮೋರ್ ದ್ಯಾನ್ ಒನ್ ಸೊಲ್ಯೂಷನ್. Now the systems with no solution is called inconsistent system. ಯಾವುದೇ ಸೊಲ್ಯೂಷನ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದನ್ನು ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ಇದರಲ್ಲಿ ಒಂದು ಇಕ್ವೇಷನ್ ತಗೊಳ್ಳೋಣ. 2x minus 5y plus 5 is equal to 0 and 2x minus 5y minus 15 equal to 0. And if you take these two equations and these are the two lines, ಎರಡು ಲೈನ್ ಆಗಿರುತ್ತೆ. ಈ ಲೈನ್ ನಿಮಗೆ ಯಾವ ಪಾಯಿಂಟಲ್ಲೂ ಮೀಟ್ ಆಗೋದಿಲ್ಲ. ಅಂದರೆ ಈ ಎರಡು ಈಕ್ವೇಷನ್ ಅನ್ನು ಸ್ಯಾಟಿಸ್ಫೈ ಮಾಡುವಂಥ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಯಾವುದಾದ್ರು ಇದೆಯಾ ಅಂತ ಕೇಳಿದರೆ ನೋ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಸ್ಯಾಟಿಸ್ಫೈ ಬೋತ್ ದಿ ಇಕ್ವೇಷನ್. ಆ್ಯಂಡ್ ದಿಸ್ ಈಸ್ ದಿ ಸಿಚುವೇಶನ್ ವೇರ್ the equations are inconsistent. Now let us come to the other part, that is called exponents. ಕನ್ನಡದಲ್ಲಿ ಘಾತಾಂಕ ಅಂತ ಹೇಳ್ತೀವಿ. ಈಗ ಸ್ಟಾರ್ಟ್ ಮಾಡಬೇಕಿದ್ರೆ ನಾನೀಗ ಸಿಂಪಲ್ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. 16 ಅಂದರೆ ಏನು ಗೊತ್ತಿದೆ ನಿಮಗೆ? 16 ಅನ್ನು ಬರೀಬೇಕಿದ್ರೆ 2 into 2 into 2 into 2 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. ಯು ನೋ ದಿಸ್. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ 2 power 4. 2 to the power 4. Here 2 is called the base and 4 is called the index. ಇಲ್ಲಿ ಎರಡು ಟರ್ಮ್ ನಿಮಗೆ ಗೊತ್ತಿರಬೇಕು, ಬೇಸ್ ಮತ್ತೆ ಇಂಡೆಕ್ಸ್. ಬೇಸ್ ಅಂದರೆ ಆಧಾರ, ಇಂಡೆಕ್ಸ್ ಅಂದರೆ ಘಾತ ಸೂಚಿ. If a is any non-zero real number and n is any positive integer, ಇಲ್ಲಿ ಇಂಪಾರ್ಟೆಂಟ್ ಇರೋದು n is any positive integer, we define a into a so on a n times and you denote it by a to the power n. a ಅನ್ನು n ಟೈಮ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ನಾವು ಅದನ್ನು a ಪವರ್ n ಅಂತ ಬರಿತೀವಿ. ಇದರಲ್ಲಿ ನಿಮಗೆ a ಅನ್ನು ಏನು ಹೇಳ್ತೀವಿ? a is called base. ಬೇಸಿಗೆ ಏನು ಹೇಳ್ತೀವಿ? ಆಧಾರ. ಹಾಗೆಯೇ n is called index. ಇಂಡೆಕ್ಸ್ ಅಂದ್ರೆ ಏನು? ಘಾತ ಸೂಚಿ. ಈ ಎರಡು ಟರ್ಮ್ ನಿಮಗೆ ಗೊತ್ತಿರಬೇಕು, ಬೇಸ್ ಆ್ಯಂಡ್ ಇಂಡೆಕ್ಸ್. ಈಗ a ಪವರ್ n ಈಸ್ ರೀಡ್ ಆಸ್, ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಓದ್ತೀವಿ. nth ಪವರ್ ಆಫ್ a ಅಥವಾ a ಈಸ್ ರೈಸ್ ಟು ದಿ ಪವರ್ n. a ಈಸ್ ರೈಸ್ ಟು ದಿ ಪವರ್ n. ಇದನ್ನು ಹೇಳಬೇಕಾದ್ರೆ a ರೈಸ್ ಟು n, a ಪವರ್ n ಈ ಥರ ನಾವು ಹೇಳ್ತೀವಿ. a ಈಸ್ ರೈಸ್ ಟು ದಿ ಪವರ್ n ಅಂತೇಳಿ ಹೇಳೋದಿಲ್ಲ. ಡಿಕ್ಟೇಟ್ ಮಾಡಬೇಕಾದ್ರೆ a ಪವರ್ n ಅಂತ ಬ್ರೀಫ್ ಆಗಿ ಹೇಳ್ಬೋದು, ಅಥವಾ a ರೇಸ್ ಟು n ಅಂತಲೂ ಹೇಳ್ಬೋದು. ಬಟ್ a ರೇಸ್ ಟು n ಅಥವಾ a ಪವರ್ n ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಹೀಗೆ ಬರಿಬೇಕು ಅನ್ನೋದು ಗೊತ್ತಾಗಬೇಕು. a ರೇಸ್ ಟು n ಅಂತ ಹೇಳಿದ್ರೆ a ಘಾತ n ಅಂತ ಬರಿಬೇಕು. ಆ್ಯಂಡ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಆ್ಯಂಡ್ ಇದನ್ನು ಹೇಳಬೇಕಾದ್ರೆ ಬೇರೆ ಬೇರೆ ರೀತಿ ಹೇಳ್ತಾರೆ. ಓಕೆ, a ರೇಸ್ ಟು n ಅಂತ ಹೇಳ್ತಾರೆ, a ಪವರ್ n ಅಂತ ಹೇಳ್ತಾರೆ. all are same. Actually it is a is raised to the power n anteli. Now for any integer n greater than or equal to 2, we define the nth root of a real number. ಈಗ ಇಲ್ಲಿ ನಾವು nth root ಅನ್ನು ಡಿಫೈನ್ ಮಾಡ್ತೀವಿ. ಇದೊಂದು ಸ್ವಲ್ಪ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. We define nth root of a real number as the number that when raised to the nth power is the original number. ಅದರ ಘಾತ n ತೆಗೆದಾಗ ಅದರ ಮೊದಲ ಸಂಖ್ಯೆನೇ ಬಂದರೆ that is called nth root of a given number. ಇದನ್ನು ನಿಮಗೆ ಅರ್ಥ ಮಾಡಿಸೋದಾದ್ರೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಒಂದು ನಂಬರ್ ತಗೊಳ್ಳೋಣ. ಈಗ ನೋಡಿ, 2 ಪವರ್ 5 ಎಷ್ಟಂತ ನಿಮಗೆಲ್ಲರಿಗೂ ಗೊತ್ತಿದೆ. ವಾಟ್ ಈಸ್ 2 ಪವರ್ 5? 2 ಪವರ್ 5 is equal to 32. ಹಾಗಾಗಿ ನಾವು ಫಿಫ್ತ್ ರೂಟ್ ಆಫ್ 32 is equal to 2. ಯಾಕಂದರೆ 2 ಪವರ್ 5 is equal to 32. therefore fifth root of 32 is equal to 2. ಇನ್ನೊಂದು ಎಕ್ಸಾಂಪಲ್ ನೋಡಿ. What is minus 5 to the power 3? Minus 5 to the power 3 is equal to minus 125. That's why you can
write like this: cube root of minus 125 is equal to minus 5. Cube root of minus 125 is equal to minus 5. And this is the idea of the nth root of a given number. Nth root of a is denoted by like this. Root ಬರೆದ್ಬಿಟ್ಟು ಅದ್ರ ಒಳಗಡೆ ಸಣ್ಣದಾಗಿ n ಬರೀಬೇಕು, a root ಒಳಗಡೆ ಬರೀಬೇಕು, and read it as nth root of a. Read it as nth root of a. And ಇದನ್ನ ಹೀಗೂ ಬರೀಬಹುದು, a to the power 1 by n. a to the power 1 by n ಅಂದ್ರೂ nth root of a ನೇ. Here n is called the index and a is called the radicand. ಇಲ್ಲಿ a ಅನ್ನ radicand ಅಂತ ಹೇಳ್ತೀವಿ. ರೂಟ್ ಒಳಗಡೆ ಇರುವಂತದ್ದು which is called as radicand. Furthermore, we can refer to the entire expression as a radical. ಇಡೀ ಎಕ್ಸ್ಪ್ರೆಷನ್ ಅನ್ನ ನಾವು radical ಅಂತ ಹೇಳ್ತೀವಿ. When the index is equal to 2, we say square root. ಅಂದ್ರೆ ನಮಗೆ ಇಂಡೆಕ್ಸ್ 2 ಆಗಿದ್ರೆ ಅದನ್ನ ಸ್ಕ್ವೇರ್ ರೂಟ್ ಅಂತ ಹೇಳ್ತೀವಿ. ಇಂಡೆಕ್ಸ್ 3 ಆಗಿದ್ರೆ ಕ್ಯೂಬ್ ರೂಟ್ ಅಂತ ಹೇಳ್ತೀವಿ. And if it is an integer greater than 3, we say fourth root, fifth root, sixth root and so on. 2 ಮತ್ತೆ 3 ಗೆ ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ ಅಂತ ಹೆಸರು ಕೊಡ್ತೀವಿ. ಥರ್ಡ್ ಆನ್ವರ್ಡ್ಸ್ ಇದ್ರೆ ಫೋರ್ತ್ ರೂಟ್, ಫಿಫ್ತ್ ರೂಟ್, ಹಾಗೇನೆ 10th ರೂಟ್, 11th ರೂಟ್, ಈ ತರ ನಾವು ಹೇಳ್ಬೋದು. and this is the method of expressing the nth root of a given number. Now let us come to the laws of indices. If a and b are any non-zero real number and m and n are any rational numbers, then we will have these results. A raised to m into a raised to n is equal to a raised to m plus n. Second one is a raised to m divided by a raised to n is equal to a raised to m minus n. And third one is a raised to m raised to n is equal to a raised to mn. And fourth one is a into b raised to m is equal to a raised to m into b raised to m. And fifth one is a by b raised to m is equal to a raised to m divided by b raised to m. These are the laws of indices. ಇದನ್ನು ಸಹ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಿದ್ರೆ ಅಪ್ಲೈ ಮಾಡ್ತೀವಿ. ಈಗ these results you have to remember. If a is any non-zero real number, a raised to 0 is equal to 1. And ಈ ರಿಸಲ್ಟ್ ಹೇಗೆ ಬರುತ್ತೆ ಅಂದರೆ ನಿಮಗೆ ತುಂಬ ಸುಲಭ ಇದೆ. The result you can get like this. ಈಗ a to the power 2 divided by a to the power 2, what you will get, you observe. And you know that a to the power 2 means a into a, and a into a divided by a into a, and this a cancels, a cancels, and a to the power 2 divided by a to the power 2 is equal to 1. And if you apply the law of indices, you will have a to the power 2 minus 2 is equal to 1. What is 2 minus 2? 2 minus 2 is 0. That's why a power 0 is equal to 1. This result you have to remember. Similarly, a power minus m is equal to 1 by a power m, and nth root of a power m is equal to a power m by n. Here nth root of a power m is denoted by a power m by n, and these results you have to memorize, and this is the concepts which are in the indices. ಇಲ್ಲಿವರೆಗೆ ನಾವು ಸುಮಾರಷ್ಟು ಕಾನ್ಸೆಪ್ಟ್ಸನ್ನು ಕವರ್ ಮಾಡಿದ್ದೀವಿ. ಆ್ಯಂಡ್ ಸ್ಟಿಲ್ ಇನ್ನೂ ನಿಮಗೆ ಟ್ರಿಗ್ನಾಮೆಟ್ರಿ ಇದೆ ಮತ್ತು ಕೋಆರ್ಡಿನೇಟ್ ಜಾಮೆಟ್ರಿ ಇರುತ್ತೆ. ಅದೆರಡನ್ನು ನೀವು ಹೈಸ್ಕೂಲಲ್ಲಿ ಕಲ್ತಿದ್ದೀರಿ. ಅದರ ಕಂಟಿನ್ಯೂಯೇಷನ್ ಇಲ್ಲಿ ನಿಮಗೆ ಪುನಃ ಪಿ ಯು ಅಲ್ಲಿ ಕಲಿತೀರಿ. ಹಾಗಾಗಿ ಇಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಮತ್ತು ಟ್ರಿಗ್ನಾಮೆಟ್ರಿಯನ್ನು ನಂತರದಲ್ಲಿ ನಿಮಗೆ ಯಾವಾಗ ಆ ಸಿಲೆಬಸ್ ತುಂಬ ಮುಂದೆ ಇದೆ, ಹಾಗಾಗಿ ಆ ಸಿಲೆಬಸ್ಸನ್ನು ಬರುವಾಗ ಅದನ್ನು ಹೇಳ್ಕೊಂಡ್ರೆ ಬೆಟರ್ ಇರುತ್ತೆ.
ಹಾಗಾಗಿ ಇದಿಷ್ಟನ್ನು ನಿಮಗೆ ಬ್ರಿಡ್ಜ್ ಕೋರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ನಿಮಗೆ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.